ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ವೀಕ್ಷಕರೇ, ಇತ್ತೀಚೆಗೆ ನಮ್ಮ ಜೀ5ನಲ್ಲಿ ಒಳ್ಳೊಳ್ಳೆ ವೆಬ್ ಸೀರೀಸ್ಗಳು ಬರ್ತಾ ಇದೆ. ಅಯ್ಯನ ಮನೆಯಿಂದ ಹಿಡಿದು ಶೋಧ ಆಗಿರ್ಬೋದು, ಮಾರಿಗಲ್ಲು ಆಗಿರ್ಬೋದು. ಈಗ ಅದೇ ಲಿಸ್ಟ್ಗೆ ಮತ್ತೊಂದು ಬ್ಯೂಟಿಫುಲ್ ಆಗಿರುವಂಥ ವೆಬ್ ಸೀರೀಸ್ ಸೇರ್ಪಡೆ ಆಗ್ತಾ ಇದೆ, ಅದೇ ರಾಕ್ಷಸ. ಸೊ ಈ ವೆಬ್ ಸೀರೀಸ್ನ ಬ್ಯೂಟಿಫುಲ್ ನಾಯಕಿ ಮಯೂರಿ ಅವರು ನಮ್ಮ ಹುಡುಗ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಮಯೂರಿ ಮೇಡಮ್, ಮೊದಲನೇದಾಗಿ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮ ನೋಡಿ ತುಂಬ ಖುಷಿ ಆಯಿತು ನನಗೆ. ನೀವು ಅಷ್ಟೇ ಪ್ರಿಟಿಯಾಗಿದ್ದೀರಾ. ಆ್ಯಂಡ್ ಸಾಕಷ್ಟು ವರ್ಷಗಳ ಕಾಲ ನಿಮ್ಮನ್ನು ನಾವೆಲ್ಲರೂ ಮಿಸ್ ಮಾಡ್ಕೊಂಡ್ವಿ. ಯಾಕೆ ಅಂತ? ಓಕೆ, ಐ ಥಿಂಕ್ ನಂದು ಒಂದು ಲೈಫ್, ಮಗು, ಪ್ರೆಗ್ನೆನ್ಸಿ, ಮಗುನ ಬೆಳೆಸೋದು, ಇನ್ನೊಂದು ಮತ್ತೊಂದು ಅಂತ ನಾನು ಒಂದು ಸ್ವಲ್ಪ ಶಾರ್ಟ್ ಬ್ರೇಕ್ ತಗೊಂಡಿದ್ದೆ. ಬಟ್ ಐ ಥಿಂಕ್ ಕಲಾವಿದೆಯಾಗಿ ಅದು ಏನಂತಾರೆ ಕಲಾತಾಯಿ ಅಷ್ಟು ಈಸಿಲಿ ಬಿಡಲ್ಲ. ಒಂದ್ಸರ್ತಿ ಬಣ್ಣ ಹಚ್ಚಿದ್ರೆ ಅದು ಹಚ್ತಾನೆ ಇರ್ತೀವಿ. ಹಾಗಾಗಿ ಐ ಥಿಂಕ್ ಖುಷಿ ಆಗ್ತದೆ ಈಗ ಆಫ್ಟರ್ ಅ ಶಾರ್ಟ್ ಬ್ರೇಕ್ ನಾನು ಮತ್ತೆ ಮಾಡ್ತಿದ್ದೀನಲ್ಲ, ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ, ತುಂಬ ಚೆನ್ನಾಗಿ ನನ್ನನ್ನು ಅಕ್ಸೆಪ್ಟ್ ಮಾಡ್ತಿದ್ದಾರೆ, ಖುಷಿ ಆಗ್ತದೆ. ಓಕೆ, ಇವಾಗ ನೀವು ಸೀರಿಯಲ್ಗಳು ಮಾಡ್ತಾ ಬಂದ್ರಿ, ನಂತರ ಸಿನಿಮಾಗಳು, ಇವಾಗ ರಾಕ್ಷಸ ಟೈಟಲ್ಲೇ ಕೇಳಿದ್ರೆ ಒಂಥರ ಕ್ರೌರ್ಯ ಇದೆ ಟೈಟಲ್ನಲ್ಲಿ. ಸೊ ಅದರಲ್ಲಿ ನೀವು ಹೇಗೆ ಬಂದರೆ, ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದರೆ ಈ ವೆಬ್ ಸೀರೀಸ್ನಲ್ಲಿ? ರಾಕ್ಷಸ, ಸೊ ರಾಕ್ಷಸ ಅನ್ನೋ ಟೈಟಲ್ ತುಂಬ ಅಟ್ರಾಕ್ಟಿವ್ ಆಗಿದೆ. ಆ್ಯಂಡ್ ಟ್ರೇಲರ್ಸ್ ಇಷ್ಟು ವ್ಯೂಸ್ ಆ್ಯಂಡ್ ಅದ್ಭುತವಾದಂತಹ ರಿವ್ಯೂಸ್ ಎಲ್ರಿಗೂ ಸಿಗ್ತಾ ಇದೆ. ಈಗ ನಾನು ನನ್ನ ಬಗ್ಗೆ, ನನ್ನ ಪಾತ್ರದ ಬಗ್ಗೆ ಮಾತಾಡೋದಾದರೆ, ಗೃಹಿಣಿ, ಬಸರ ಹೆಂಗಸು, ಲವ್ ಮಾಡಿ ಮದುವೆ ಆಗಿರ್ತಾಳೆ ಆ್ಯಂಡ್ ಯಾರು ನೋಡ್ಕೊಳ್ಳೋರು ಅಂತ ಇರೋದಿಲ್ಲ. ಆ್ಯಂಡ್ ಅಂಥದ್ರಲ್ಲಿ ಗಂಡ ಯಾವಾಗಲೂ ಕೆಲಸ ಕೆಲಸ ಕೆಲಸ, ಕೇಸ್ ಅದು ಇದು ಅಂತ ಓಡಾಡ್ತಾ ಇರ್ತಾರೆ. ಸೊ ಆಬ್ವಿಯಸ್ಲಿ ಮನೇಲಿರೋ ಹೆಣ್ಮಗು ತುಂಬ ತಳಮಳ, ಹಾರ್ಮೋನಲ್ ಇಂಬ್ಯಾಲೆನ್ಸ್, ಬಸರಿ ಬೇರೆ. ಸೊ ಐ ಥಿಂಕ್ ತುಂಬ ತುಂಬ ಬ್ಯೂಟಿಫುಲ್ ಆಗಿ, ಚಿಕ್ಕದಾಗಿದ್ದರೂ ತುಂಬ ನೀಟಾಗಿರುವಂತಹ ಒಂದು ಪಾತ್ರ ನಾನು ನಿಭಾಯಿಸಿದ್ದೀನಿ. ಆ್ಯಂಡ್ ನಾನು ತುಂಬ ಎಂಜಾಯ್ ಮಾಡಿದೆ, ಬಿಕಾಸ್ ರಿಯಲ್ ಲೈಫಲ್ಲಿ ಹೆಚ್ಚು ಕಮ್ಮಿ ಅದನ್ನು ನೋಡಿರೋದ್ರಿಂದ. ಸೊ ಸಡನ್ ಆಗಿ ನೀವು ಸೀರೆ ಒಳಗಡೆ ಇನ್ನೊಂದು ಸೀರೆ ಹಾಕ್ಕೊಂಡು ಇಷ್ಟು ದೊಡ್ಡ ಹೊಟ್ಟೆ, ಎಳೆ ಮಗು ಜೊತೆ ಎಲ್ಲ ಆ್ಯಕ್ಟ್ ಮಾಡಿಬಿಟ್ಟಿದ್ದೀನಿ. ಸೊ ಐ ಥಿಂಕ್ ನೆನಪಿರೋ ಹಾಗಾಗುತ್ತೆ ಈ ಒಂದು ಪ್ರಾಜೆಕ್ಟ್ ನನಗೆ. ಹಾಗೇನೆ ಈ ಅಂದರೆ ರಾಕ್ಷಸ ಈ ಟೈಟಲ್ ಕೇಳಿದ ತಕ್ಷಣ ಎಲ್ಲೋ ಒಂದು ಕಡೆ ಇದು ಅಂದರೆ ಕ್ರೊಕೊಡೈಲ್ನ ತೋರಿಸಿರುವಂಥದ್ದು ನಮಗೆ ಟ್ರೇಲರ್ ನೋಡಿದಾಗ. ಆ ಕ್ರೊಕೊಡೈಲ್ಗೆ ಏನಾದರೂ ರಿಲೇಟ್ ಆಗುತ್ತಾ ಅಥವಾ ಮನುಷ್ಯರ ಮನಸ್ಥಿತಿಗೆ ರಿಲೇಟ್ ಆಗುತ್ತಾ ಅಂತ? ಇಂಥ ಪ್ರಶ್ನೆ ಕೇಳಿದ್ರಿ. ಮನುಷ್ಯನ ಮನಸ್ಥಿತಿ, ಐ ಥಿಂಕ್ ನೀವು ನೋಡುವಾಗ ನಿಮ್ಮ ಮನಸ್ಥಿತಿ ಹೇಗಿರುತ್ತೋ ಹಾಗೆ ನಿಮಗೆ ಕಾಣುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದರಲ್ಲಿ ತುಂಬ ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲರ್ ಆ್ಯಂಡ್ ಎಲ್ಲ ಎಲಿಮೆಂಟ್ಸ್ ಇರೋದ್ರಿಂದ ನೀವು ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಐ ಥಿಂಕ್ ಒನ್ ಟೈಮ್ ವಾಚ್ಗೆ ಇದು ಸಾಲಲ್ಲ, ಅಗೇನ್ ಆ್ಯಂಡ್ ಅಗೇನ್ ನೋಡ್ತೀರಾ ಈ ಒಂದು ಪರ್ಟಿಕ್ಯುಲರ್ ಸೀರೀಸ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಎಲಿಮೆಂಟ್ಸ್ ಇದೆ, ಫ್ಯಾಮಿಲಿ ಇದೆ, ಫನ್ ಇದೆ. ಮುಖ್ಯವಾಗಿ ನನಗೆ ತುಂಬ ಗಮನ ಸೆಳೆದಿತ್ತು ಸೌದತ್ತಿ ಎಲ್ಲಮ್ಮ ತಾಯಿ. ಸೊ ಸೌದತ್ತಿಯಲ್ಲಿ ಶೂಟಿಂಗ್ ಮಾಡಿದ್ದೀವಿ. ಸೊ ಆ ಒಂದು ಎನರ್ಜಿ ಇದೆ, ನಮ್ಮ ದೇವಿ ಆಶೀರ್ವಾದ ಇದೆ. ಸೊ ಎಲ್ಲ ಎಲಿಮೆಂಟ್ಸ್ ಇರುವಂತಹ ಒಂದು ಬ್ಯೂಟಿಫುಲ್ ರಾಯಲ್ ಆಗಿ ಶೂಟ್ ಮಾಡಿ, ಒಳ್ಳೆ ಕಲಾವಿದರು, ಒಳ್ಳೆ ತಂತ್ರಜ್ಞರು, ಉತ್ತರ ಕರ್ನಾಟಕದ ಕಲಾವಿದರು, ಉತ್ತರ ಕರ್ನಾಟಕದ ನಿರ್ಮಾಪಕರು, ನಮ್ಮ ತರುಣ್ ಸರ್, ವಿಜಯ್ ಅವರು, ನಾನು. ಸೊ ಇಟ್ ಇಸ್ ನೈಸ್, ಖುಷಿ ಆಗ್ತದೆ ನನಗೆ. ನೀವೇ ಹೇಳ್ದಂಗೆ ಉತ್ತರ ಕರ್ನಾಟಕದ ಮೊಟ್ಟ ಮೊದಲ ವೆಬ್ ಸೀರೀಸ್ ಅಂತ ನಮಗೆ ಬರುತ್ತೆ ಟ್ರೇಲರ್ ನೋಡಿದ್ದ ಸ್ಟಾರ್ಟಿಂಗ್ನಲ್ಲೇ. ಸೊ ಅದು ಅಂದರೆ ಈ ಉತ್ತರ ಕರ್ನಾಟಕದ ಸೀರೀಸ್ ಅನ್ನೋದು ಒಂದು ಪ್ರೆಷರ್ ಆಗಿತ್ತಾ? ಹಾಗೆಯೇ ಆ ಭಾಷೆಯನ್ನು ನೀವು ಮಾತಾಡುವಂಥದ್ದು, ಸೊ ಇದೆಲ್ಲ ಹೇಗಿತ್ತು? ಪ್ರೆಷರ್ ಹಂಗಿಲ್ರಿ, ಉತ್ತರ ಕರ್ನಾಟಕ ಅಂದ್ರೆ ನಮ್ಮೂರು, ಟಕ್ ಅಂತ ಮನೆಗೆ ಹೋಗೋ ಫೀಲ್ ನಮಗೆ. ಪ್ರೆಷರ್ಗಿಂತ ಐ ಥಿಂಕ್ ಪ್ರೆಷರ್ ಅನ್ನೋ ಪದನೇ ಇಲ್ಲ ಇಲ್ಲಿ. ಇಲ್ಲಿ ಮೇಜರ್ ಖುಷಿ, ಎಕ್ಸೈಟ್ಮೆಂಟ್ ಎಲ್ಲಾನು ಇತ್ತು. ಬಿಕಾಸ್ ಏನಾಗುತ್ತೆ, ನಮಗೆ ಎಲ್ಲ ಇಷ್ಟ, ಎಲ್ಲ ಭಾಷೆ ಎಲ್ಲಾನು ಪ್ರತಿಯೊಂದು ಇಷ್ಟ. ಬಟ್ ನಮ್ಮ ಮಣ್ಣು, ನಮ್ಮೂರು, ನಮ್ಮ ಹೆತ್ತವರು ಅಂತ ಬಂದಾಗ ಅದ್ರ ಫೀಲಿಂಗೇ ಬೇರೆ ಇರುತ್ತಲ್ಲ. ಅದಕ್ಕೋಸ್ಕರ ಐ ಥಿಂಕ್ ಇಷ್ಟು ವರ್ಷ ನಾನು ಮಾಡಿರೋ ಪ್ರಾಜೆಕ್ಟ್ಸ್ಗೂ ಈ ಪ್ರಾಜೆಕ್ಟ್ಗೂ ಖುಷಿ ಏನಂದರೆ, ತುಂಬ ಜನ ತಂತ್ರಜ್ಞರಿದ್ದಾರೆ, ಕಲಾವಿದರಿದ್ದಾರೆ ಉತ್ತರ ಕರ್ನಾಟಕದಿಂದ. ಆ್ಯಂಡ್ ತುಂಬ ಪ್ರಾಜೆಕ್ಟ್ಸು ಬಂದಿಲ್ಲ ಅನ್ನಂಗಿಲ್ಲ. ಬಟ್ ಫುಲ್ ಫ್ಲೆಡ್ಜ್ ಆಗಿ ಈ ಉತ್ತರ ಕರ್ನಾಟಕ ಭಾಷೆ ಅನ್ನೋದು ಒಂದೇ ಜಾನ್ರಾಗೆ ಕ್ಯಾಟಗರೈಸ್ ಮಾಡಿದೆ. ಇಡೀ ಸೀರೀಸಲ್ಲಿ ಸೀರಿಯಸ್ನೆಸ್ ಆಗಲಿ, ಕಾಮಿಡಿ ಆಗಲಿ, ಎಲ್ಲದನ್ನೂ ಉತ್ತರ ಕರ್ನಾಟಕದ ಭಾಷೆಯಲ್ಲೇ ಕೇಳೋಕ್ಕೇನೆ ನಿಮಗೆ ಒಂದು ಹೊಸ ಫೀಲಿಂಗ್ ಕೊಡುತ್ತೆ ಅಂತ ನಾನಂತೂ ಗ್ಯಾರಂಟಿ ಹೇಳ್ತೇನೆ. ಸೊ ನಂಗೆ ಭಾಳ ಖುಷಿ. ಬಿಕಾಸ್ ಆ್ಯಕ್ಚುಲಿ ಉತ್ತರ ಕರ್ನಾಟಕದ ಮಂದಿ ಎಲ್ಲ ತುಂಬ ಸ್ವೀಟು ಅಂತ ಸಾಕಷ್ಟು ಜನ ಹೇಳ್ತಾ ಇರ್ತಾರಲ್ಲ. ಅದಕ್ಕೆ ಸ್ವೀಟ್ ಎಷ್ಟು ನಾವು ರುಚಿಗೆದ್ರು ಹಂಗೆ ಏನಂದ್ರೆ
ನಮ್ಮ ಈಗ ಉತ್ತರ ಕರ್ನಾಟಕ ಜನ ಗದ್ರದ್ರಲ್ಲೂ ಬೈಯೋದ್ರಲ್ಲೂ ಎಲ್ಲಾದ್ರಲ್ಲೂ ಒಂದು ಪ್ರೀತಿ ಇದೆ. ನೀವು ನೋಡೋ ದೃಷ್ಟಿ ಅದು ಸ್ವೀಟ್ ಇರೋದ್ರಿಂದ ನಿಮ್ಗೆ ಹಾಗೆ ಕಾಣುತ್ತೆ. ಸೊ ಬಟ್ ಬಹಳ ಮನ್ಸಾರಿ ಎಲ್ಲರೂ ಚಲೋನ ಅದಾರ, ಬಟ್ ನಮ್ಮೂರು ನಂಗೆ ಒಂಚೂರು ಜಾಸ್ತಿ ಇಷ್ಟ. ಬರ್ಲಿ ಆಗಿದ್ರೆ ಒಂದು ಡೈಲಾಗು ಉತ್ತರ ಕನ್ನಡ. ಅದಕ್ಕೆ ಹೆಂಗಂದ್ರ ಪ್ರೀತಿಸಿದ್ರೆ ನೆಕ್ಸ್ಟ್ ಲೆವೆಲ್ ಪ್ರೀತಿಸ್ತಾರ, ಹಂಗ ಕಡಕ್ ಮನ್ಸ್ನಾಗ ಏನು ಇರಂಗಿಲ್ಲ, ಪಟ್ 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 ಅಂತ ಮಾತಾಡ್ತಾರ. ಅಷ್ಟು ಸಿಂಪಲ್ ಆಗಿರ್ತಾರ. ಸೊ ಅಲ್ಲಿ ಬೆಲ್ಟ್ ಏನಿದೆ ನಂಗೆ ಬಹಳ ಇಷ್ಟ. ಸೊ ಕಡಕ್ ಅಂತ ಹೇಳಿದ್ರೆ ಕಡಕ್ ಜೋಳದ ರೊಟ್ಟಿ ತರ ಕಡಕ್ ಆಗೋ ಇರ್ತಾರೆ, ಹಾಗೇನೆ ಸ್ವೀಟ್ ಆಗಿ ಎಲ್ಲ ಜೋಳದ ರೊಟ್ಟಿ ಹಂಗ ಕಡಕ್ಕೂ ಇರ್ತಾರ. ಐ ಥಿಂಕ್ ಎಲ್ಲಾನು ಕಾಂಬಿನೇಷನ್. ಬರ್ಲಿ ಆಗಿದ್ರೆ ಅದ್ರ ಒಂದು ಡೈಲಾಗ್ ಯಾವ ತರ ಹೇಳೋಣ ಬರ್ರಿ, ಹೇಳ್ಕೊಡ್ತೀನಿ ಬರ್ರಿ. ಹೇಳ್ಕೊಡಿ ಯಾವ್ದಾದ್ರು. ನೀವೇನು ಹೇಳಕ್ ಇಷ್ಟಪಡ್ತೀರಿ? ಕೊನೆಯಲ್ಲಿ ಹೇಳೋಣವಾ? ರಾಕ್ಷಸ ಅದೇ ಸೀರೀಸ್ ಆಗ್ತಿದೆ. ಓಕೆ. ಮತ್ತು ಇನ್ನೊಂದೇನಂದರೆ ಕ್ರೊಕೊಡೈಲ್ ತೋರಿಸಿರುವಂಥದ್ದು ಇಲ್ಲಿ ಸಾಮಾನ್ಯವಾಗಿ ನನ್ನ ತರುಣ್ ಸರ್ನ ಮಾತಾಡ್ಸ ಅವ್ರು ಹೇಳಿದ್ರು ಅಲ್ಲಿ ಕ್ರೊಕೊಡೈಲ್ ಅಟ್ಯಾಕ್ಸ್ಗಳು ಜಾಸ್ತಿ ಆಗುತ್ತೆ. ಇದು ಕ್ರೊಕೊಡೈಲು ಹಾಗಿನ ಈ ಸಾವಾಗುತ್ತೆ, ಸಾಕಷ್ಟು ಕಾರಣ ಆಗಿರುತ್ತೆ. ಇದು ಕೇವಲ ಒಂದು ಕಾಲ್ಪನಿಕ ಆಕ್ಸಿಡೆಂಟಾ ಅಥವಾ ಅದರ ಹಿಂದೆ ಬೇರೆ ಏನಾದರೂ ರಹಸ್ಯ ಅಡಗಿದೆಯಾ ಅಂತ? ಐ ಥಿಂಕ್ ಇದಕ್ಕೆ ತರುಣ್ ಸರ್ ಆಲ್ರೆಡಿ ನೀಟಾಗಿ ಉತ್ತರ ಕೊಟ್ಟಿದ್ದಾರೆ ಅಂತ ನಾನು ಅನ್ಕೋತೀನಿ. ಬಿಕಾಸ್ ಅದೇ ಒಂದು ಮೇಜರ್ ಫ್ಯಾಕ್ಟರ್ ಆಗಿರೋದ್ರಿಂದ ಸೀರೀಸ್ ನೋಡಿದ್ರೆ ಓಕೆ. ಆ್ಯಂಡ್ ನಿಮಗೆ ಎಸ್ಪೆಷಲಿ ಆ್ಯಕ್ಟಿಂಗ್ ಅಂತ ಬಂದಾಗ ಇವಾಗ ಸಾಮಾನ್ಯವಾಗಿ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಕ್ಕೂ ಈ ರೀತಿ ಸೀರೀಸ್ನಲ್ಲಿ ಆ್ಯಕ್ಟ್ ಮಾಡೋದಕ್ಕೂ ಏನಾದರೂ ವ್ಯತ್ಯಾಸ ಅಂತ ಇದ್ರೆ ಯಾವ ರೀತಿ? ಐ ಥಿಂಕ್ ಎಲ್ಲ ಆ್ಯಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಬಟ್ ನಾನು ನೋಡೋ ರೀತಿ ನಟನೆ. ಐ ಥಿಂಕ್ ಕ್ಯಾಮ್ರಾ ಬಂದಾಗ ಆ ಪಾತ್ರನ ನಾನು ಈಗ ಫಾರ್ ಎಕ್ಸಾಂಪಲ್ ಜ್ಯೋತಿ ಆಕೆಯ ಒಂದು ಹಾವ ಭಾವ ನನ್ನ ಯೋಚನೆಯಲ್ಲಿ ಅವ್ರ ಕತೆ ಹೇಳಿದಾಗ ಆಲ್ರೆಡಿ ನಾವು ಒಂದು ಇಮ್ಯಾಜಿನರಿ ವರ್ಲ್ಡಲ್ಲಿ ಇರ್ತೀವಿ, ಈ ಥರ ಕಾಣಿಸ್ಕೋತೀನಿ, ಈ ಥರ ಇರುತ್ತೆ ಅಂತ. ಸೊ ಬೈ ಡಿಫಾಲ್ಟ್ ಆ ಒಂದು ಕ್ಯಾರೆಕ್ಟರ್ ಡ್ರೆಸ್ ಹಾಕೊಂಡ ತಕ್ಷಣ ನನಗೆ ತಲೆಯಲ್ಲಿರೋದು ಆ್ಯಕ್ಟಿಂಗ್. ಓಕೆ. ಸೊ ಐ ಥಿಂಕ್ ಕಿರುತೆರೆ, ಬೆಳ್ಳಿತೆರೆ, OTT ಡಿಫ್ರೆಂಟ್ ರೀತಿಯಲ್ಲಿ ಶೂಟಿಂಗ್ ಆಗುತ್ತೆ ಹೊರತು ಬಟ್ ಕಲಾವಿದರಿಗೆ ಅದು ಒಂದು ಕೆಲಸನೇ, ಆ್ಯಕ್ಟಿಂಗ್ ನಟನೆನೇ, ಬೇರೆ ಅಂತ ಅನಿಸ್ಲಿಲ್ಲ. ಬಟ್ ಅದೇ ಫಾರ್ಮ್ಯಾಟ್ಸ್ ಡಿಫ್ರೆಂಟ್ ಇರುತ್ತೆ, ಸ್ಟ್ರೀಮ್ ಆಗೋ ರೀತಿ ಡಿಫ್ರೆಂಟ್ ಇರುತ್ತೆ. ಆ್ಯಂಡ್ ಆಡಿಯನ್ಸ್ ಇತ್ತೀಚೆಗೆ OTT ತುಂಬ ಶಿಫ್ಟ್ ಆಗ್ತಿದ್ದಾರೆ. ಒಳ್ಳೊಳ್ಳೆ OTTs ನಮ್ಮ ಕನ್ನಡದಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇದೆಲ್ಲ ನೋಡಿದ್ರೆ ಖುಷಿ ಆಗುತ್ತೆ. ಬಟ್ ಆ್ಯಸ್ ಅನ್ ಆ್ಯಕ್ಟರ್ ನಾನು ನೋಡೋ ದೃಷ್ಟಿ ಹೇಗೆ ಅಂದರೆ ಒಂದು ಒಳ್ಳೆ ಅವಕಾಶ, ಅಪಾರ್ಚುನಿಟಿ. ಎಕ್ಸಾಕ್ಟ್ಲಿ. ಸೊ ಆ ಒಂದು ಅವಕಾಶನ ನಾನು ಹೇಗೆ ಪ್ರೊಜೆಕ್ಟ್ ಮಾಡ್ತಿದ್ದೀನಿ, ನನ್ನನ್ನು ನಂಬಿ ಕಾಸ್ಟ್ ಮಾಡಿದಂತಹ ಒಂದು ಟೀಮಿಗೆ ನಾನು ಜಸ್ಟಿಸ್ ಅಫ್ಕೋರ್ಸ್ ಮಾಡ್ತೀನಿ. ಬಟ್ ನಾನು ಖುಷಿ ಇದೆಯಾ ಈ ಒಂದು ಪಾತ್ರ ಮಾಡಿ. ಸೊ ನನಗೆ ಆ್ಯಕ್ಟಿಂಗ್ ಅಂತ ಬಂದಾಗ ಇದಕ್ಕೆ ನಾನು ಹಂಗೆ ಮಾಡ್ತೀನಿ, ಅದಕ್ಕೆ ನಾನು ಆ್ಯಕ್ಟಿಂಗ್ ಮಾಡ್ತೀನಿ. ಓಕೆ. ಇವಾಗ ನೀವು ಎಸ್ಪೆಷಲಿ ಯಾವ ರೀತಿ ಜಾನರ್ ಆಫ್ ವೆಬ್ ಸೀರೀಸ್ನ ಹೆಚ್ಚಾಗಿ ಇಷ್ಟಪಡ್ತೀರಾ? ವೆಬ್ ಸೀರೀಸ್ ಅಂತ ಬಂದಾಗ ಮುಂಚೆಯಿಂದನೂ ಆ ಒಂದು ಪ್ಯಾಟರ್ನ್ಸ್ ಡಿಫ್ರೆಂಟ್ ಲ್ಯಾಂಗ್ವೇಜಸಲ್ಲಿ ಇದೆ. ಆ್ಯಂಡ್ ಇವಾಗ ಕನ್ನಡದಲ್ಲಿ ತುಂಬ ಕ್ವಾಲಿಟೇಟಿವ್ ಆ್ಯಂಡ್ ಎಸ್ಪೆಷಲಿ ZEE5 ಇಸ್ ಡೂಯಿಂಗ್ ಅಮೇಝಿಂಗ್ ಜಾಬ್. ಒಳ್ಳೊಳ್ಳೆ ಮಾರಿಗಳು, ಶೋಧ, ಅಯ್ಯನ ಮನೆ, ಆ್ಯಂಡ್ ಇವಾಗ ರಾಕ್ಷಸ. ಈ ರಾಕ್ಷಸ ಅನ್ನೋದು ತುಂಬ ವೈಡ್ ರೀತಿಯಲ್ಲಿ ಇನ್ನ ಕ್ವಾಲಿಟಿ ವೈಸ್ ಆಗಲಿ ಅಥವಾ ಶೂಟ್ ಮಾಡಿರೋ ರೀತಿ ಆಗಲಿ ಎವ್ರಿಥಿಂಗ್ ಇಸ್ ಈವನ್ ಬಿಗರ್. ನೋಡಿದವರೆಲ್ಲ ಟ್ರೈಲರ್ ಇದು ಸಿನಿಮಾ ಅಂತ ಅಂದ್ಕೊಂಡು ನಾವು ಅಂತ ಹೇಳ್ತಿದ್ದಾರೆ. ಹಾಗಾಗಿ ಈಗ ಆ್ಯಸ್ ಅ ವ್ಯೂವರ್ ನಾನು ನೋಡೋದಾದರೆ ಈಗ ಫ್ರೀ ಆಗಿ ಇದ್ದಾಗ ಒನ್ ಪರ್ಟಿಕ್ಯುಲರ್ ಸೀರೀಸ್ ನಾನು ಬೈ ಡಿಫಾಲ್ಟ್ ನೋಡ್ತಾನೆ ಇರೋದು, ದ್ಯಾಟ್ ಈಸ್ ಫ್ರೆಂಡ್ಸ್ ಅಂತ ಒಂದು. ಸೊ ಜಸ್ಟ್ ಒನ್ ಎಪಿಸೋಡ್ ನೋಡಿ ಅಪ್ಲಿಫ್ಟ್ ಆಗುತ್ತೆ ಮೂಡ್. ಸೊ ಐ ರಿಯಲಿ ಲೈಕ್ ಅದನ್ನು ನೋಡೋಕ್ಕೆ ತುಂಬ ಇಷ್ಟ. ಆ್ಯಂಡ್ ನಮ್ಮ ಕನ್ನಡದಲ್ಲಿರೋ ವೆಬ್ ಸೀರೀಸ್. ಸೊ ಜಾನ್ರಾ ಅಂತ ಬಂದಾಗ ಥ್ರಿಲ್ಲರ್ ಇಷ್ಟ ಆಗುತ್ತೆ. ಆ್ಯಂಡ್ ತುಂಬ ಡಾಕ್ಯುಮೆಂಟ್ರೀಸ್ ಅಲ್ಲಿರೋ ಸೀರೀಸ್ ಕೂಡ ಬರುತ್ತೆ ಕೆಲವೊಂದು ಪ್ಲ್ಯಾಟ್ಫಾರ್ಮ್ಸಲ್ಲಿ, ಅದು ನೋಡೋಕ್ಕೆ ತುಂಬ ಇಷ್ಟ. ಸೊ ಓಕೆ. ಆ್ಯಕ್ಚುಲಿ ನಮ್ಮ ಇಂಡಸ್ಟ್ರಿನಲ್ಲಿ ತರುಣ್ ಸುಧೀರ್ ಸರ್ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ನಲ್ಲಿ ಇದ್ದರೆ ಡೆಫಿನೆಟ್ಲಿ ಏನೋ ಹಿಟ್ ಆಗೇ ಆಗುತ್ತೆ ಆ ಪ್ರಾಜೆಕ್ಟು ಅನ್ನೋ ಒಂದು ಮಾತುಗಳಿದೆ. ಬಿಕಾಸ್ ಅವರ ಒಂದು ಫಿಲ್ಮೋಗ್ರಫಿ ನಾವು ನೋಡೋದಾದರೆ ಆಲ್ಮೋಸ್ಟ್ ಎಲ್ಲ ಸಕ್ಸಸ್ ರೇಟ್ ಹೆಚ್ಚಾಗಿದೆ. ಸೊ ಆಬ್ವಿಯಸ್ಲಿ ನಿಮ್ಮ ಪ್ರಾಜೆಕ್ಟ್ನಲ್ಲಿ ರಾಕ್ಷಸದಲ್ಲಿ ಅವರಿದ್ದಾರೆ. ಸೊ ಅವರ ಇನ್ವಾಲ್ವ್ಮೆಂಟ್ ಹೇಗಿತ್ತು? ತರುಣ್ ಸರ್ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ತರುಣ್ ಸರ್ ಐ ಥಿಂಕ್ ಒಂದು ನಾನು ಅವರ ತಾಯಿ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಒಂದು ಪ್ರಾಜೆಕ್ಟಲ್ಲಿ. ಆ್ಯಂಡ್ ನನಗೆ ಅವರ ಒಂದು ಈಗ ಏನಂದರೆ ಅವರ ಕುಟುಂಬ, ಅವರಿರೋ ರೀತಿ ಆ್ಯಂಡ್ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ ಅವರಿಗೆ ಆ್ಯಸ್ ಅ ಪ್ರೊಡ್ಯೂಸರ್, ಆ್ಯಸ್ ಅ ಕ್ರಿಯೇಟರ್.
ಸೊ ಐ ಥಿಂಕ್ ನಾನು ಅವ್ರನ್ನ ನೋಡಿನೇ ತುಂಬ ಕಲ್ತಿದ್ದೀನಿ ಮುಂಚೆಯಿಂದ. ಸೊ ಅವರ ಫ್ಯಾಮಿಲಿಯಲ್ಲಿ ಇರೋ ಕಲಾವಿದರು, ಖುಷಿ ವಿಷಯ ಏನಂದ್ರೆ ಅವ್ರು ಉತ್ತರ ಕರ್ನಾಟಕದವರು. ಇನ್ನ ಪ್ರೀತಿ ಎಲ್ರೂ ಇಷ್ಟ, ಬಟ್ ಏನಾರ ಯಾರು ಬಂದು ನಮ್ಮ ಉತ್ತರ ಕರ್ನಾಟಕ ನಮ್ಮವ್ರು ಅಂತ ಬಂದ್ಬಿಡ್ತದೆ ಒಂದ್ಸಾರಿ. ಆ್ಯಂಡ್ ನನಗೆ ಅವ್ರ ಬಗ್ಗೆ ತುಂಬಾ ಇಷ್ಟ ಏನಂದ್ರೆ ಹಿ ಇಸ್ ವೆರಿ ಫ್ಯೂಚರಿಸ್ಟಿಕ್. ಅಂದ್ರೆ ಏನೇ ಮಾಡಿದ್ರು ಹಿ ನೋಸ್, ಲೈಕ್ ಇನ್ಸ್ಟೆಂಟ್ ಆಗಿ ಇವಾಗ ಇಂಟರ್ವ್ಯೂಸ್ ಮಾಡುವಾಗ್ಲೂ ಯಾವುದೋ ಒಂದು ಸ್ಕ್ರಿಪ್ಟ್ ಬಗ್ಗೆ ದೇವರ್ ಡಿಸ್ಕಸಿಂಗ್ ಹಿಂಗೆ ಹಂಗೆ ಅಂತ ಟಕ್ ಅಂತ ಹಿ ವಾಸ್ ಸೋ ಕ್ರಿಯೇಟಿವ್. ಇಮಿಡಿಯೇಟ್ಲಿ ಇಲ್ಲ ಹೆಂಗೆ ಮಾಡಿದ್ರು ಹಂಗಾಗುತ್ತೆ, ಆ್ಯಂಡ್ ಸಡನ್ಲಿ ಎಲ್ಲರೂ ರಿಲೇಟ್ ಆಗಿಬಿಟ್ರು, ಓ ಹಂಗೆ ಮಾಡೋಣ. ಸೊ ಐ ಥಿಂಕ್ ಹಿ ಇಸ್ ವೆರಿ ಕ್ರಿಯೇಟಿವ್, ತುಂಬ ಫ್ಯೂಚರಿಸ್ಟಿಕ್ ಆಗಿದ್ದಾರೆ. ಏನೇ ಮಾಡಿದ್ರು ಆ ಒಂದು ಕಾನ್ಫಿಡೆನ್ಸ್ ಇದೆ ಅವರಿಗೆ. ಹಾಗಾಗಿ ಅವರಿಗೆ ಅವ್ರ ಮೇಲಿರೋ ನಂಬಿಕೆ ಎಷ್ಟು ಸ್ಟ್ರಾಂಗ್ ಇದೆ ಅಂದರೆ ಎಲ್ಲರೂ ಬೈ ಡಿಫಾಲ್ಟ್ ಅವರನ್ನ ನಂಬಿ ಆ ಒಂದು ಪ್ರಾಜೆಕ್ಟ್ ಗೆದ್ದು ಬಿಡುತ್ತೆ. ಸೊ ಆ ರೀತಿ ಮ್ಯಾನಿಫೆಸ್ಟ್ ಆಗಿಬಿಟ್ಟಿದೆ ಅವ್ರ ಲೈಫಲ್ಲಿ. ಸೊ ಐ ಥಿಂಕ್ ಅವ್ರು ಮಾಡೋ ಎಲ್ಲ ಪ್ರಾಜೆಕ್ಟ್ಸು ತುಂಬ ಸಕ್ಸಸ್ಫುಲ್ ಆಗಿದೆ, ಇದು ಆಗುತ್ತೆ, ಮುಂದೆನೂ ಆಗಲಿ. ಆ್ಯಂಡ್ ಐ ಥಿಂಕ್ ಈ ಮೂಲಕ ಅವರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಫಾರ್ ಗಿವಿಂಗ್ ಮೀ ದಿಸ್ ಅಪಾರ್ಚುನಿಟಿ. ಅದೇ ನಾನು ಅವಾಗೇ ಹೇಳಿದವ್ರ ಹತ್ರ ಏನೋ ಆಡಿಯನ್ಸ್ ಪರ್ಸನ್ ಸಖತ್ತಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀರಾ ಸರ್ ಅಂತ. ಡೌಟೇ ಇಲ್ಲ ಅದ್ರ ಬಗ್ಗೆ. ನಾವು ಯೂಶಲಿ ಒಂದು ಸಿನಿಮಾ ಇದೇ ಸ್ಟೋರಿನ ಒಂದು ಮೂವಿ ಅಂತ ನಾವು ತೊಗೊಂಡಾಗ 2-3 ಅವರ್ಸ್ನಲ್ಲೇ ಒಂದು ಸಿನಿಮಾ ಮುಗಿಯುತ್ತೆ. ಆ ಸೀರೀಸ್ ಅಂತ ಬಂದಾಗ ನಿಮಗೆ ಅಂದರೆ ಎಪಿಸೋಡ್ಸ್ಗಳಿರುತ್ತೆ, ಅಂದರೆ ಸಾಕಷ್ಟು ಸೀಸನ್ಸ್ಗಳಿರುತ್ತೆ. ಸೊ ನಿಮ್ಮದು ಅಂದರೆ ಇವಾಗ ಯಾವುದು ನಿಮ್ಮ ಪ್ರಕಾರ ಅಂದರೆ ಇಂಟೆನ್ಸಿಟಿ ಜಾಸ್ತಿ ಯಾವುದು? ಐ ಥಿಂಕ್ ಇದರಲ್ಲಿ ಒನ್ ಪರ್ಟಿಕ್ಯುಲರ್ ಸಿಚುವೇಶನ್ ಇಂಟೆನ್ಸಿಟಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಈ ವೆಬ್ ಸೀರೀಸ್ ಅಂತ ತಗೊಂಡಾಗ ನೀವು ಒಂದು ಎಪಿಸೋಡ್ ಇನ್ನೇನು ನೋಡ್ತಾ ಇರ್ತೀರ, ಆ್ಯಂಡ್ ಎಂಡ್ ಆಗೋ ಮುಂಚೆ ಆಲ್ರೆಡಿ ಒಂದು ಕುತೂಹಲ ಇರುತ್ತೆ. ಆ್ಯಂಡ್ ಇಂಟೆನ್ಸ್ ವ್ಯೂ ಮಾಡುವಂಥ ಪೀಪಲ್ ಇರ್ತಾರೆ, ಲೈಕ್ ಐ ಆಮ್ ಒನ್ ಆಫ್ ದೆಮ್. ಈಗ ನೋಡುವಾಗ ಒಂದ್ಸಲ ಸ್ಟಾರ್ಟ್ ಮಾಡಿದ್ರೆ ನಾನು ನೋಡ್ಬಿಡ್ಬೇಕಿಲ್ಲ ಅಂದರೆ ಬ್ಯಾಕ್ ಇಂದ ಹೇಳಿ ಏನಾಗಿರ್ಬೋದು ಆ ಥರ ಒಂದು ಕ್ಯೂರಿಯಾಸಿಟಿ ಬರುತ್ತೆ. ಸೊ ಐ ಥಿಂಕ್ ನಮ್ಮ ವೆಬ್ ಸೀರೀಸ್ ಅಲ್ಲಿ ತುಂಬ ಎಲಿಮೆಂಟ್ಸ್ ಇದೆ ಆ ರೀತಿ. ಈಗ ನನ್ನ ಎಪಿಸೋಡ್ಸ್ ತಗೊಳ್ಳೋದಾದ್ರೆ ಮನೇಲಿ ಯುನೋ ಅವರಿಗೆ ನನ್ನ ಹಸ್ಬೆಂಡ್ ಆದಂಥವ್ರು ನಮ್ಮ ವಿಜಯ್ ಅವ್ರಿಗೆ ನಾನು ಕೊಡೋ ಪ್ರೆಷರ್, ಆಲ್ರೆಡಿ ಅವರ ವರ್ಕಲ್ಲಿ ಪ್ರೆಷರ್ ತುಂಬ ಇರುತ್ತೆ. ಬಿಕಾಸ್ ಅವ್ರ ಆಫೀಸರ್, ಆಚೆ ಕೆಲಸ ಮಾಡಬೇಕು, ಮನೆಗೆ ಬಂದು ಹೆಂಡತಿ ಹತ್ರನೂ ಯುನೋ ಅನ್ಸ್ಕೋಬೇಕು, ಇಲ್ಲೂ ನೋಡ್ಬೇಕು ಅಲ್ಲೂ ನೋಡ್ಬೇಕು. ಸೊ ಆ ಒಂದು ಪೀಕ್ ಲೆವೆಲ್ ಇಂಟೆನ್ಸಿಟಿಗೆ ತೊಗೊಂಡು ಹೋಗುತ್ತೆ ನೀವು ಏನಂತಾರೆ ಒಂದೊಂದೊಂದೊಂದು ಎಪಿಸೋಡ್ಸ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ. ಈ ಥರ ಪರ್ಟಿಕ್ಯುಲರ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಎಲ್ಲಾನು. ಬಿಕಾಸ್ ಏನಕ್ಕಂದರೆ ಟ್ರೇಲರ್ ನಾವು ಅಬ್ಸರ್ವ್ ಮಾಡಿದಾಗ ಅಲ್ಲಿ ಎಕ್ಸ್ಪ್ಲನೇಷನ್ ಕಡಿಮೆ ಇತ್ತು, ಹೆಚ್ಚಾಗಿರಲಿಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಡೈಲಾಗ್ಸ್ ತುಂಬ ಕಡಿಮೆ, ವಿಷುವಲಿ ಸ್ಟೋರಿ ಹೇಳ್ತಾ ಇದ್ದಾರೆ ಅನ್ನುವಂಥ ಒಂದು ಫೀಲ್ ಬಂತು ನಮಗೆ. ಸೊ ಇದ್ರ ಬಗ್ಗೆ ಹೇಳೋದಾದರೆ ನೀವು ಹೇಳ್ದಂಗೆ ವಿಜುವಲಿ ಸ್ಟೋರಿ ಡೆಫಿನೆಟ್ಲಿ ನನಗೂ ಈಗ ನಾನು ಇರೋ ಪೋರ್ಷನಲ್ಲಿ ನಾನು ಇರ್ತೀನಿ. ಇನ್ನು ಮಿಕ್ಕಿದ್ದು ಈ ಒಂದು ಫಾರೆಸ್ಟ್ ಶೂಟಿಂಗ್ ಅಥವಾ ಅವರು ಆಫೀಸ್ ಡ್ಯೂಟಿಯಲ್ಲಿರುವಂತಹ ಶೂಟಿಂಗ್ ಅದು ನಾನಿರಲಿಲ್ಲ. ಸೊ ನಾನು ಆಬ್ವಿಯಸ್ಲಿ ಅದು ಟ್ರೇಲರ್ ನೋಡುವಾಗ ನನಗೂ ಕಥೆ ಗೊತ್ತು, ಬಟ್ ಈಗ ಕಥೆ ಹೇಳುವಾಗ ನಾವು ಈ ರೀತಿ ಇರುತ್ತೆ ಆ ರೀತಿ ಇರುತ್ತೆ ಅಂತ ಬೈ ಡಿಫಾಲ್ಟ್ ಒಂದು ಲೆಕ್ಕಾಚಾರ ಹಾಕ್ಕೊಂಡಿರ್ತೀವಿ. ಅದನ್ನು ಎಕ್ಸಿಕ್ಯೂಟ್ ಆದಮೇಲೆ ಅದನ್ನು ಟ್ರೇಲರ್ ನೋಡಿದಾಗ ವಾವ್, ಅಂದರೆ ನನಗೆ ಗೊತ್ತು, ಐ ಆಮ್ ಓನ್ಲಿ ಎಕ್ಸೈಟೆಡ್. ನಾನು ಯಾವಾಗ ಗೊತ್ತು ಏನಿರುತ್ತೆ, ಯಾವ ಮೂಮೆಂಟ್ ಇರುತ್ತೆ, ಬಟ್ ನಾನು ನೋಡಬೇಕು ಆ ಕ್ರಿಯೇಟಿವಿಟಿನ ಅಂತ ತುಂಬ ಕುತೂಹಲ ನನಗೇನೆ ಇದೆ. ಸೊ ಆಲ್ ಇನ್ ಆಲ್ ಈಗ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಂತ ಹೇಳೋಕ್ಕಾಗಲ್ಲ. ಆಲ್ ಇನ್ ಆಲ್ ತುಂಬ ಎಕ್ಸೈಟ್ಮೆಂಟ್ ತೊಗೊಂಡು ಬರುತ್ತೆ ನಮ್ಮ ಒಂದು ರಾಕ್ಷಸ. ಓಕೆ, ರಾಘವ್ ಸರ್ ಅವರೊಟ್ಟಿಗೆ ಆ್ಯಕ್ಟ್ ಮಾಡಿದಂಥ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಬಿಕಾಸ್ ಸೀನಿಯರ್ ಆ್ಯಕ್ಟರ್ ನಮ್ಮ ಇಂಡಸ್ಟ್ರಿಯಲ್ಲಿ. ಐ ಥಿಂಕ್ ಹೀ ಈಸ್ ಅ ಜೆಮ್ ಆಫ್ ಅ ಪರ್ಸನ್. ನನಗೆ ನಾನು ಮುಂಚೆ ಬ್ಯಾಕ್ ಟು ಬ್ಯಾಕ್ ಮೂವೀಸ್ ಮಾಡುವಾಗ ನನಗೆ ತುಂಬ ಆಸೆ ಇತ್ತು ಅವ್ರ ಜೊತೆ ನಾನು ಒಂದ್ಸಲ ಆ್ಯಕ್ಟ್ ಮಾಡಬೇಕು ಅಂತ. ಬಟ್ ಎಲ್ಲೋ ಒಂದು ಕಡೆ ಅದು ಇವಾಗ ಮ್ಯಾನಿಫೆಸ್ಟ್ ಆಗಿ ಇವಾಗ ನಾನು ಅವರೊಟ್ಟಿಗೆ ಆ್ಯಕ್ಟ್ ಮಾಡೋ ಹಾಗಾಯಿತು. ಅವರು ನಿಜವಾಗ್ಲೂ ಐ ಥಿಂಕ್ ಎಲ್ಲ ಪಟ್ಟಗಳನ್ನು ಪಕ್ಕಕ್ಕಿಟ್ಟು ಅವರು ಏನು ಅವರು ಎಲ್ಲ ಡೀಟೇಲ್ಸ್ ಪಕ್ಕಕ್ಕಿಟ್ರೆ ಆ್ಯಸ್ ಅ ಹ್ಯೂಮನ್ ಅವ್ರನ್ನ ಒಬ್ಬ ಮನುಷ್ಯರಾಗಿ ಅವ್ರನ್ನ ನೋಡೋಕ್ಕೇ ತುಂಬ ಖುಷಿಯಾಗುತ್ತೆ. ಅವರಲ್ಲಿ ಅವ್ರ ಆರಾನೇ ತುಂಬ ಬ್ಯೂಟಿಫುಲ್ ಆಗಿದೆ. ಸೋ ವಾರ್ಮ್, ಎಷ್ಟು ಗ್ರೌಂಡೆಡ್, ಎಷ್ಟೆಲ್ಲ ಎಕ್ಸ್ಪೀರಿಯನ್ಸಸ್ ಇದೆ ಅವರಿಗೆ ಅವರ ಲೈಫಲ್ಲಿ, ಅವರ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಸೊ ಆ್ಯಸ್ ಆ್ಯಕ್ಟರ್ ನನಗೆ ತುಂಬ ಕಲಿಯೋಕ್ಕೆ ಸಿಕ್ತು. ಆ್ಯಂಡ್ ಅವರ ಬಾಯಲ್ಲಿ ನಮ್ಮ ಚಿನ್ನಾರಿ ಮುತ್ತ ಅವ್ರ ಬಾಯಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಷೆ ಕೇಳೋಕ್ಕೂ ಒಂದು ಮಜಾ ಬಂತು. ಸೊ ಐ ಥಿಂಕ್ ನನಗೆ ತುಂಬ ಇಷ್ಟ ಅವರು. ಐ ಥಿಂಕ್ ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಲ್ಸೋ.
ಸೊ ಐ ಥಿಂಕ್ ನನಗೆ ತುಂಬ ಖುಷಿ ಆಯಿತು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿ. ಯೂಶಲಿ ಸ್ಟಾರ್ ಕ್ಯಾಸ್ಟ್ ನೋಡ್ತಾ ಇದ್ರೆ ಸಖತ್ತಾಗಿದೆ. ಅವಿನಾಶ್ ಅವ್ರು ಎಲ್ಲ ಒಳ್ಳೊಳ್ಳೆ ಆ್ಯಕ್ಟರ್. ಸೊ ಇವ್ರು ಎಲ್ಲರೂ ಇಂದನೂ ಅಂದರೆ ಅಟ್ಲೀಸ್ಟ್ ಒಂದೊಂದು ಏನಾದರೂ ಒಂದು ಅಂಶ ನೀವು ಕಲಿಯೋಕ್ಕೆ, ಅಂದರೆ ನೀವು ಅವರೊಟ್ಟಿಗೆ ಆ್ಯಕ್ಟ್ ಮಾಡಿದ್ರೆ ಒಂದು ಸಿಕ್ಕಿದ್ರೆ ಯಾವ ಅಂಶ ನಿಮಗೆ ಕಲಿಯೋದಕ್ಕೆ ಸಿಕ್ತು ಅಂತ? ನಮ್ಮ ವಿಜಯ ರಾಘವೇಂದ್ರ ಅವರಿಂದ, ಅವಿನಾಶ್ ಸರಿಂದ. ಅವಿನಾಶ್ ಸರ್ ಜೊತೆ ನಾನು ಮುಂಚೆ ಆ್ಯಕ್ಟ್ ಮಾಡಿದ್ದೀನಿ ಒಂದು ಸಿನಿಮಾದಲ್ಲಿ, ಬಟ್ ಇದರಲ್ಲಿ ನಮ್ಮದು ಒಟ್ಟಿಗೆ ಸೀನ್ಸ್ ಇರಲಿಲ್ಲ. ಓಕೆ. ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟಲ್ಲಿ ನಾನು ಎಲ್ಲರಿಂದ, ನಮ್ಮ ವಿಜಯ್ ಅವರಿಂದ ಆಗಿರ್ಬೋದು, ತರುಣ್ ಸರಿಂದ ಆಗಿರ್ಬೋದು, ಪ್ರೊಡಕ್ಷನ್ ಟೀಮ್ ನಮ್ಮ ಸುಹಾನ್ ಸರ್, ನಮ್ಮ ಡೈರೆಕ್ಟರಿಂದ ಆಗಿರ್ಬೋದು, ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟಲ್ಲಿ ನಾನು ನಿಜವಾಗ್ಲೂ ಕಲ್ತಿದ್ದೇನೆಂದರೆ ಇನ್ವಾಲ್ವ್ಮೆಂಟ್. ಓಕೆ. ಈಗ ನಾವು ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ ಅಂದರೆ ಇಟ್ ಈಸ್ ಒನ್ ಪ್ರಾಜೆಕ್ಟ್ ಆ್ಯಂಡ್ ಇಂಟೆನ್ಷನ್ ಎಲ್ಲ ಟೆಕ್ನಿಷಿಯನ್ಸ್ ಆಗಲಿ ಆರ್ಟಿಸ್ಟ್ ಆಗಲಿ ಒನ್ ಇಂಟೆನ್ಷನಲ್ಲಿ ವರ್ಕ್ ಮಾಡ್ತಾ ಹೋಗಬೇಕು. ಆ್ಯಂಡ್ ಸೆಟ್ಟಲ್ಲಿ ವರ್ಕ್ ಮಾಡುವಾಗ ದೇ ವಾಸ್ ಓನ್ಲಿ ಇನ್ವಾಲ್ವ್ಮೆಂಟ್. ಈಗ ನಾನು ಅವ್ರ ಜೊತೆ ಹಿಂಗೆ ಮಾಡೋಣ ಹಂಗೆ ಮಾಡೋಣ, ಎಲ್ರಿಗೂ ಇನ್ವಾಲ್ವ್ಮೆಂಟ್ ಇತ್ತು. ಈ ಪ್ರಾಜೆಕ್ಟ್ ಗೆಲ್ಲಬೇಕು, ಈ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಚೆನ್ನಾಗಾಗಬೇಕು ಅಂತ ಒಂದು ಮೈಂಡ್ ಸೆಟ್ ಇತ್ತು. ಹಾಗೆ ಎಲ್ಲ ಪ್ರಾಜೆಕ್ಟ್ಸಲ್ಲೂ ಇದ್ದೇ ಇರುತ್ತೆ, ಬಟ್ ಇದರಲ್ಲಿ ತುಂಬ ಡೀಪ್ಲಿ ಇನ್ವಾಲ್ವ್ಡ್ ನಾನು ಆಗಿದ್ದೆ. ಸೊ ಐ ಥಿಂಕ್ ಆ ಒಂದು ಅಂಶ ನನಗೆ ತುಂಬ ಇಷ್ಟ ಆಯಿತು. ಬಿಕಾಸ್ ಪ್ರೆಸೆಂಟ್ ಲೈಕ್ ಆ ಮೊಮೆಂಟ್, ಈಗ ಇವಾಗ ಶೂಟ್ ಮಾಡ್ತಿದ್ದೀವಿ ಅಂದರೆ ಆ ಮೂಡ್ ಕ್ಯಾರಿ ಆಗ್ತಾ ಇತ್ತು, ಆ ಒಂದು ಸಿಚುವೇಶನ್ ಕ್ಯಾರಿ ಆಗ್ತಾ ಇತ್ತು, ಆ ಒಂದು ಎನರ್ಜಿ ಇತ್ತು, ತುಂಬ ಚೆನ್ನಾಗಿತ್ತು. ಆಲ್ ಇನ್ ಆಲ್ ಐ ಲರ್ನ್ಡ್ ಅ ಲಾಟ್. ನೀವು ಹೇಳ್ತಾ ಇದ್ರೆ ಇನ್ವಾಲ್ವ್ಮೆಂಟ್ ಅಂತ, ಬಿಕಾಸ್ ನಮ್ಗೆ ಅದು ವಿಜುವಲ್ಸ್ಗಳಲ್ಲಿ ಟ್ರೇಲರ್ ಒಂದು ಲಾಂಚ್ ಮಾಡಿದಾರಲ್ವ, ಅದ್ರಲ್ಲಿ ಗೊತ್ತಾಗುತ್ತೆ ನಮಗೆ. ಬಿಕಾಸ್ ಏನಕ್ಕಂದರೆ ಆ ಟ್ರೇಲರ್ ಎಲ್ಲೂ ಕೂಡ ಒಂದು ನಿಮಿಷ ಕೂಡ ಕಣ್ಣು ಮಿಟಿಕ್ಸೆ ನಾವು ಹಾಗೇ ನೋಡ್ತೀವಿ ಅಷ್ಟು. ಆ್ಯಂಡ್ ವಿಜಯ್ ಅವರು ಅವ್ರ ಇನ್ವಾಲ್ವ್ಮೆಂಟ್ ನಂಗೆ ಎಷ್ಟು ಖುಷಿ ಆಯಿತು ಅಂದರೆ, ಈಗ ನಾನೊಂಚೂರು ಅವಾಗವಾಗ ಅಲ್ಲೇ ಓಕೆ ಆಯ್ತು, ನಾನು ಕಾಫಿ ಕುಡಿಬೇಕು, ನಾನು ಆರಾಮ್ ಕುಂದಿರ್ಬೇಕು. ಬಟ್ ಅವರು ಶಾರ್ಟ್ ಆದ ತಕ್ಷಣ ಒಂದೊಂದು ಶಾರ್ಟು ನೋಡ್ತಾ ಇದ್ರು, ಹಿಂಗೆ ಮಾಡ್ಬೋದು ಹಂಗೆ ಮಾಡ್ಬೋದು ಅಂತ ಹೇಳ್ತಾ ಇದ್ರು. ಅವ್ರ ಇನ್ವಾಲ್ವ್ಮೆಂಟ್ ಅದನ್ನು ನಾನು ತುಂಬ ಕಲಿತೆ ಅವರಿಂದ. ಸೊ ಇವಾಗ ಕಟ್ ಹೇಳಿದ ತಕ್ಷಣ ಕ್ಯಾರೆಕ್ಟರಿಂದ ಆಚೆನೂ ಬರ್ತಾ ಇರಲಿಲ್ಲ ಅವರು. ಇನ್ನೇನು ಮಾಡ್ಬೋದು, ಇಮಿಡಿಯೇಟ್ ಆಗಿ ಇಂಟೆನ್ಸ್ ಸೀನ್ ಇದ್ರು ಟಕ್ ಅಂತ ಮಾನಿಟರ್ ಹತ್ರ ಹೋಗಿ ಫುಲ್ ಡೀಪಾಗಿ ನೋಡ್ತಾ ಇದ್ರು. ಲೈಕ್ ಓ ವೆರಿ ನೈಸ್ ಅಂತ ಅದೊಂದು ತುಂಬ ಕಲಿತೆ ಅವರಿಂದ. ಸೊ ವೆರಿ ಇನ್ವಾಲ್ವ್ಡ್ ಆ್ಯಂಡ್ ವೆರಿ ಪ್ರೆಸೆಂಟ್ ಆಗಿದ್ರು. ಬಿಕಾಸ್ ಅದನ್ನು ನಾವು ನೋಡಿದ್ರೇ ಬಿಕಾಸ್ ಗೊತ್ತಾಗುತ್ತೆ. ಬಿಕಾಸ್ ಅಷ್ಟು ವರ್ಷದಿಂದ ಅವ್ರದ್ದು, ಇಲ್ಲಾಂದ್ರೆ ಅಷ್ಟು ಚಿಕ್ಕ ವಯಸ್ಸಿಗೆ ಅವರು ರಾಜ್ಯ ಪ್ರಶಸ್ತಿ ಪ್ರಾಬಬ್ಲಿ ತಗೋತಿರ್ಲಿಲ್ಲ ಅಂತ ಅನ್ಸುತ್ತೆ. ಸಚ್ಚು ತುಂಬ ಅಂದರೆ ಈಗ ನಾವು ನಾರ್ಮಲಿ ಹೇಳ್ತೀವಿ, ನಾವು ಆ್ಯಕ್ಟ್ ಮಾಡಿರೋರು ಆಗಲಿ ಅಥವಾ ಯಾರೇ, ಈಗ ನೀವು ಸಿಕ್ಕಿದ್ರೆ ನಿಮ್ಮಿಂದ ಇಷ್ಟು ಕಲಿತೆ ಅದು ಇದು ಅಂತ. ಬಟ್ ಆ ವಿಜಯ ರಾಘವೇಂದ್ರ ಅವರಿಂದ ನನಗೆ ತುಂಬ ಇಷ್ಟ ಆಗಿದೆ ಏನಂದರೆ ಹಾಂಟ್ ಮಾಡುತ್ತೆ. ಈಗ ಅವರಿಂದ ನಾನು ಏನು ಕಲಿತೆ, ಈಗ ಏನೇ ನಾವು ಇನ್ಸ್ಪೈರ್ ಆದ್ರೂ ಒಂದಿಷ್ಟು ದಿನ ಇನ್ಸ್ಪೈರ್ ಆಗ್ಬೋದು, ಬಟ್ ಅವರು ನೋಡಿದ ತಕ್ಷಣ ಅವ್ರ ಬಗ್ಗೆ ಯೋಚನೆ ಬಂದ ತಕ್ಷಣ ಅವ್ರ ಗುಣಗಳು, ಅವರ ಶಿಸ್ತು, ಅವರ ಪ್ರೊಫೆಷನಲಿಸಮ್ ಇಮಿಡಿಯೇಟ್ ಆಗಿ ಎದ್ದು ಕಾಣುತ್ತೆ. ಸೊ ಅವರು ಸಚ್ ಬಿಗ್ ಆರ್ಟಿಸ್ಟ್, ಅಂದರೆ ಸೋ ಗ್ರೌಂಡೆಡ್. ಒಬ್ಬ ಕಲಾವಿದರು ಅಂದರೆ ಹೀಗಿರಬೇಕು ಅಂತ ಅವ್ರನ್ನ ನೋಡಿ ಕಲಿಬೇಕು. ವಂಡರ್ಫುಲ್. ಯೂಶಲಿ ಒಬ್ಬ ಪಾತ್ರಧಾರಿ ಅಂದರೆ ಇವಾಗ ನೀವು ಒಬ್ಬ ಪಾತ್ರಧಾರಿಯಾಗಿ ಅಂದರೆ ಇವಾಗ ನಿಮ್ಮ ಪಾತ್ರ ಕೇವಲ ಒಂದು ಪಾತ್ರವನ್ನು ಮಾತ್ರ ನೋಡಬೇಕಾ ಅಥವಾ ಅದನ್ನು ಮೀರಿ ಸಮಾಜದ ದೃಷ್ಟಿಕೋನದಿಂದ ನೋಡಬೇಕಾ ಅಂತ? ಐ ಥಿಂಕ್ ಸೆಕೆಂಡ್ ನೀವೇನು ಹೇಳಿದ್ರಿ, ಸಮಾಜದ. ಈಗ ನನ್ನ ಪಾತ್ರ ನಾನು ಅದೆಲ್ಲ ಕಲಾವಿದರ ಆಸೆ. ಈಗ ಇಡೀ ಪ್ರಾಜೆಕ್ಟ್ ಅಂತಾನೆ ನಾವು ನೋಡಬೇಕು. ಈಗ ಯಾರೇ ನನಗೆ ಕತೆ ಹೇಳಕ್ಕೆ ಬಂದ್ರೂ ನಾನು ಬರೀ ಓಕೆ ನಂದೇನು ಹೇಳ್ತಿದ್ದಾರೆ ಅಂತ ಗಮನ ಕೊಡಲ್ಲ, ಅಥವಾ ನಂದಷ್ಟೇ ಹೇಳಿ ಅಂತ ಹೇಳಲ್ಲ. ಫುಲ್ ಕಥೆ ಬೇಕು, ಏನಿರುತ್ತೆ. ಬಿಕಾಸ್ ಇತ್ತೀಚೆಗೆ ಆಡಿಯನ್ಸ್ ತುಂಬ ಕ್ಲೆವರ್ ಇದ್ದಾರೆ, ತುಂಬ ಮುಂಚೆನೂ ಇದ್ರು, ಬಟ್ ಇವಾಗ ನೋಡೋ ರೀತಿ ತುಂಬ ಡೆಪ್ತಲ್ಲಿ ನೋಡ್ತಾರೆ ಎಲ್ಲರೂ. ಏನೋ ಒಂದು ಯಂಗ್ ಏಜಿಂದ ಎಲ್ಲ ಜನರೇಷನ್ಸು ತುಂಬ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಿದ್ದಾರೆ. ಸಬ್ಜೆಕ್ಟ್ ಆಗಲಿ, ಜಾನ್ರ ಆಗಲಿ ಅಥವಾ ಸ್ಟೋರಿ ಆಗಲಿ. ಆ್ಯಂಡ್ ತುಂಬ ವಿಷಯ ಹೆಚ್ಚು ಕಮ್ಮಿ ಎಲ್ರಿಗೂ ಗೊತ್ತು, ಶೂಟಿಂಗ್ ಹೇಗಿರುತ್ತೆ ಹಾಗಿರುತ್ತೆ. ಅದೆಲ್ಲ ಪಕ್ಕಕ್ಕಿಟ್ಟು ತುಂಬ ಸಮಾಜದ ದೃಷ್ಟಿಕೋನದಿಂದ ನಾವು ನೋಡೋಕ್ಕೆ, ಕಾಂಟೆಂಟ್ ಅಂತ ತುಂಬ ಫೋಕಸ್ ಮಾಡಿ ನಾವು ನೋಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಐ ಥಿಂಕ್ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಇನ್ನೂ ಬರುತ್ತೆ. ಹೌದು. ರಾಕ್ಷಸದಿಂದ ಎಲ್ಲೋ ಒಂದು ಹಂತಕ್ಕೆ ಶುರು ಆಗಿದೆ ಅಂತ ಹೇಳಿ. ಎಸ್, ಫೈನಲಿ ಇವಾಗ ಈ ಒಂದು ಸೀರೀಸ್ ಗೆದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೂ ಮತ್ತಷ್ಟು ಸೀರೀಸ್ಗಳಿಗೆ ಆಪರ್ಚುನಿಟಿ ಬಂದರೆ ಅಕ್ಸೆಪ್ಟ್ ಮಾಡ್ತೀರಾ ಹೇಗೆ ಅಂತ? ಖಂಡಿತವಾಗ್ಲೂ ಕಲಾವಿದೆಯಾಗಿ ಒಬ್ಬ ನಟಿಯಾಗಿ ನಾವು ಆಸೆ ಪಡೋದು ಖಂಡಿತ ಒಳ್ಳೆ ಅಪಾರ್ಚುನಿಟಿ ಬರಬೇಕು ನಮಗೆ. ಆ ಅಪಾರ್ಚುನಿಟಿನ ನಾನು ನೀಟಾಗಿ ನಿಭಾಯಿಸಬೇಕು, ಮತ್ತೆ ಪ್ರಾಜೆಕ್ಟ್ ಮಾಡಬೇಕು. ಬಿಕಾಸ್ ಇದೇ ನಮ್ಗೆ ಅನ್ನ ಕೊಡೋದು. ಹಾಗಾಗಿ ಈಗ ಒಂದಿಷ್ಟು ಬ್ರೇಕ್ ಆದರೂ ಕೂಡ ಈಗ ಮತ್ತೆ ನಾನು ಈ ರೀತಿ ಮಾಡುವಾಗ, ಈ ಒಂದು ಪರ್ಟಿಕ್ಯುಲರ್ ಟ್ರೇಲರ್ ರಿಲೀಸ್ ಆದಾಗಿಂದ ನಾನು ಇನ್ನೂ ಅಷ್ಟು ಅಪಾರ್ಚುನಿಟೀಸ್ ಬರ್ತಾ ಇದೆ. ಸೊ
ಅವರೆಲ್ಲರ ಆಶೀರ್ವಾದ ಇರಬೇಕು ನನ್ನ ಮೇಲೆ, ನನಗೆ ಒಳ್ಳೊಳ್ಳೆ ಅಪಾರ್ಚುನಿಟೀಸ್ ಬರಬೇಕು. ಆ್ಯಂಡ್ ಒ ಟಿ ಟಿ ಅಂತ ಬಂದಾಗ ತುಂಬ ಇಷ್ಟ, ಬಿಕಾಸ್ ಮಲ್ಟಿಪಲ್ ಕ್ಯಾರೆಕ್ಟರ್ಸ್ ನೀವು ಪ್ಲೇ ಮಾಡ್ಬೋದು. ಹೌದು, ಹಾಗಾಗಿ ಈಗ ನಾನಂತೂ ಫುಲ್ ರೆಡಿ ಆಗಿದ್ದೀನಿ ಟು ಡೂ ಬಿಗ್ ಥಿಂಗ್ಸ್ ಇನ್ ಲೈಫ್. ಸೊ ಯಾ ಮಾಡ್ತೀನಿ. ಎಸ್, ಇವಾಗ ನೀವು ನನಗೆ ಉತ್ತರ ಕರ್ನಾಟಕದಲ್ಲಿ ಹೇಳ್ಕೊಡ್ಬೇಕು. 20ನೇ ತಾರೀಕು ಇವಾಗ ನೀವು ಬರ್ತಿದ್ದೀರಾ ZEE5ಗೆ. ಸೊ ಪ್ರೀಮಿಯರ್ ಆಗುತ್ತೆ 20ನೇ ತಾರೀಕಿಂದ. ಸೊ ಅದನ್ನು ಒಮ್ಮೆ ನನಗೆ ಹೇಳ್ಕೊಡಿ ಉತ್ತರ ಕರ್ನಾಟಕದಲ್ಲಿ. ಹೇಳೋಣ, ಕ್ಯಾಮ್ರಾ ನೋಡಿದೆ. ಓಕೆ. ಶರಣು ಶರಣಾರ್ಥಿ ಎಲ್ಲರಿಗೂ. ಶರಣು ಶರಣಾರ್ಥಿ ಎಲ್ಲರಿಗೂ. ಸೊ 20ನೇ ತಾರೀಕು ಬರಾಕತ್ತೈತೆ ನೋಡ್ರಿ ನಮ್ಮ ವೆಬ್ ಸೀರೀಸ್ ರಾಕ್ಷಸ. ಸೊ 20ನೇ ತಾರೀಕು ಬರಾಕತ್ತೈತೆ ನೋಡ್ರಿ ನಮ್ಮ ವೆಬ್ ಸೀರೀಸ್ ರಾಕ್ಷಸ. ನಮ್ಮ ವೆಬ್ ಸೀರೀಸ್ ರಾಕ್ಷಸ ಮಿಸ್ ಮಾಡಬಾರ್ದು ನೋಡ್ರಿ, ನೋಡಲೇಬೇಕು. ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ನಾವು ಮಾತಾಡೇವಿ, ಅದಕ್ಕೆ ಭಾಳ ತಿನ್ರಿ ಒಂದೊಂದು ಲೈನ್ ಹೇಳ್ಕೊಡಿ. ಅದಕ್ಕೆ ನೋಡ್ರಿ ನೀವು ಮಾತಾಡಂತ ಹೇಳಿ ಇದು ಕೇಳಕ್ಕೆ ಎಷ್ಟು ಮಜಾ ಇರುತ್ತೆ, ಮಾತಾಡಕ್ಕೂ ಅಷ್ಟು ಟಂಗ್ ಟ್ವಿಸ್ಟ್. ಹೌದು. ಸೊ ಅಷ್ಟು ಈಸಿಲಿ ಎಲ್ಲರಿಗೂ ಹೊಂದ್ಗೂಡಂಗಿಲ್ಲ, ಇದು ಭಾಷೆ ಹೊಂದ್ಗೂಡ್ತಂದ್ರೆ ಬಿಡಂಗಿಲ್ಲ. ಓಕೆ, ಎಸ್. ಇವಾಗ ನಾನು ನಮ್ಮ ಕನ್ನಡದಲ್ಲಿ ಹೇಳ್ತೀನಿ. ಸೊ 20ನೇ ತಾರೀಕು ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಮಯೂರಿ ಅವರ ಮಾತುಗಳು. ಇದೇ 20ನೇ ತಾರೀಕು ರಾಕ್ಷಸ ವೆಬ್ ಸೀರೀಸ್ ನಮ್ಮ ZEE5ನಲ್ಲಿ ಪ್ರೀಮಿಯರ್ ಆಗುತ್ತೆ. ಸೊ ನಾವೆಲ್ಲರೂ ಕೂಡ ತಪ್ಪದೆ ಈ ಸೀರೀಸನ್ನು ನೋಡೋಣ. ಈ ಸೀರೀಸ್ನ ಟ್ರೇಲರ್ ಯೂಟ್ಯೂಬ್ನಲ್ಲಿದೆ. ನೀವೆಲ್ಲರೂ ಇನ್ನೂ ಟ್ರೇಲರ್ ನೋಡಿಲ್ಲ ಅಂದರೆ ಈ ಕೂಡಲೇ ಹೋಗಿ ನೋಡಿ, ಬಿಕಾಸ್ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಟ್ರೇಲರ್. ಆ್ಯಂಡ್ 20ನೇ ತಾರೀಕಿಂದ ಈ ಸೀರೀಸ್ ಪ್ರೀಮಿಯರ್ ಆಗುತ್ತೆ. ನಾವೆಲ್ಲರೂ ಕೂಡ ತಪ್ಪದೆ ಈ ಸೀರೀಸನ್ನು ನೋಡೋಣ. ಸೊ ಥ್ಯಾಂಕ್ ಯು ಸೋ ಮಚ್ ಮಯೂರಿ ಅವರೇ. ಥ್ಯಾಂಕ್ ಯು, ಖುಷಿ ಆಯಿತು. ಇನ್ಮೇಲೆ ಒಂದು ಚೂರು ಮಾತಾಡ್ತೀನಿ.